ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದಾಸವಾಳದ ಎಲೆಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳ್ಕೊಳ್ಳೋಣ. ದಾಸವಾಳನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ದೇವ್ರಿಗಲ್ವಾ. ಸೊ ದೇವರಿಗೆ ಯೂಸ್ ಮಾಡ್ತೀವಿ, ಬಟ್ ನಾವು ಅದರಿಂದ ಆಗುವಂತಹ ಉಪಯೋಗಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಟ್ರೈನೇ ಮಾಡೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ದಾಸವಾಳದ ಎಲೆಯಿಂದ ಆಗುವಂತಹ ಉಪಯೋಗಗಳನ್ನು ತಿಳ್ಕೊಳ್ಳೋಣ. ದಾಸವಾಳ ಗಿಡ ಕಂಪ್ಲೀಟಾಗಿ ಔಷಧಿ ಗುಣವನ್ನು ಹೊಂದಿರುತ್ತೆ. ಎಲೆ ಆಗಿರಬಹುದು, ಹೂವು ಆಗಿರಬಹುದು, ಕಾಂಡ ಆಗಿರಬಹುದು, ಬೇರಿನಿಂದ ಹಿಡಿದು ತುದಿವರೆಗೂ ಎಲ್ಲ ರೀತಿಯ ಔಷಧಿ ಗುಣಗಳನ್ನು ಹೊಂದಿರುತ್ತೆ. ಸಾಮಾನ್ಯ ಕಾಯಿಲೆಯಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ದಾಸವಾಳದ ಎಲೆಗಿದೆ. ಹಾಗಿದ್ರೆ ಏನೇನು ಉಪಯೋಗ ಇರಬಹುದು ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ರಕ್ತದೊತ್ತಡವನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಹೈ ಬಿ ಪಿ ಅಂದರೆ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ಗೆ ತರೋದಕ್ಕೆ, ಅಥವಾ ಅಧಿಕ ರಕ್ತದೊತ್ತಡ ಕನ್ನಡದಲ್ಲಿ, ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ಬ್ಯಾಲೆನ್ಸ್ಡ್ ಆಗಿ ಇಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಈ ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ, ಈ ದಾಸವಾಳದ ಎಲೆಗಳಿಗೆ ತುಂಬ ಡಿಮ್ಯಾಂಡ್. ಬೇರೆ ದೇಶದವರು ನಮ್ಮ ದೇಶದಿಂದ ಈ ದಾಸವಾಳ ಎಲೆಯನ್ನು ಎಕ್ಸ್ಪೋರ್ಟ್ ಮಾಡಿಸ್ಕೋತಾರೆ. ಅದಲ್ಲದೆ ದಾಸವಾಳದಿಂದ ಕಾಫಿಯನ್ನು ಅಂದರೆ ಚಹಾವನ್ನು ರೆಡಿ ಮಾಡ್ಕೋಬಹುದು. ಆ ಚಹಾವನ್ನು ಕುಡಿಯೋದ್ರಿಂದ ನಮ್ಮ ಕಿಡ್ನಿ ಆಗಿರಬಹುದು, ಮೂತ್ರಕೋಶ ಆಗಿರಬಹುದು, ಮೂತ್ರಪಿಂಡ ಆಗಿರಬಹುದು, ಲಿವರ್ ಆಗಿರಬಹುದು, ಮತ್ತು ಲಂಗ್ಸ್ ಆಗಿರಬಹುದು, ಮತ್ತು ಹೈ ಬಿ ಪಿಯನ್ನು ಮತ್ತಷ್ಟು ಉಪಯೋಗಗಳನ್ನು ಕೊಡುತ್ತೆ. ಸೊ ಪ್ರತಿನಿತ್ಯ ಈ ದಾಸವಾಳದ ಎಲೆಯನ್ನು ಚಹಾ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬಹುದು. ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಈ ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ, ದೊಡ್ಡ ದೊಡ್ಡ ಕ್ಯಾನ್ಸರನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದಕ್ಕೆ ಇದೆ. ಸೊ ಪ್ರತಿನಿತ್ಯ ಆದಷ್ಟು ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡಿ ಕ್ಯಾನ್ಸರನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತಲೇ ಹೇಳ್ಬೋದು. ದಾಸವಾಳದ ಎಲೆಯನ್ನು ಬಿಸಿ ನೀರಿಗೆ ಹಾಕಿ ಅದನ್ನು ಕುಡಿಬೇಕು. ಮತ್ತು ಕ್ಯಾನ್ಸರ್ನಿಂದ ಆಗುವಂತಹ ಗಾಯದ ಮೇಲೆ ಈ ದಾಸವಾಳದ ಪೇಸ್ಟನ್ನು ರೆಡಿ ಮಾಡಿಕೊಂಡು ಬರೀ ದಾಸವಾಳದ ಎಲೆಯನ್ನು ಪೇಸ್ಟ್ ಮಾಡಿ ಗಾಯದ ಮೇಲೆ ಹಾಕೋದ್ರಿಂದ ಗಾಯ ಸ್ವಲ್ಪ ಕಡಿಮೆ ಆಗೋದಕ್ಕೆ ಅಥವಾ ವಾಸಿ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಇನ್ನು ದಾಸವಾಳದ ಎಲೆಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಸೊ ಇದು ಶೀತ, ನೆಗಡಿ, ಕೆಮ್ಮು, ಜ್ವರ, ಟೋಟಲಿ ಸೋಂಕನ್ನು ಹರಡುವಂತಹ ಕಾಯಿಲೆಗಳನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಅದರಿಂದ ದೂರ ಇಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಇದಲ್ಲದೆ ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ, ಮತ್ತು ನಾವು ಸ್ಟ್ರಾಂಗ್ ಆಗಿರೋದಕ್ಕೆ ಮತ್ತು ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುವಂತಹ ತಿಂಗಳ ಪ್ರಾಬ್ಲಮ್, ಪೀರಿಯಡ್ಸ್ ಪ್ರಾಬ್ಲಮ್ನಲ್ಲಿ ಹೆಚ್ಚಾಗಿ ಹೊಟ್ಟೆ ನೋವು, ಸೆಳೆತ, ಕಾಲು ನೋವು, ಕೆಲವೊಬ್ಬರಿಗೆ ಬೆನ್ನು ನೋವು ಮತ್ತು ತೊಡೆ ನೋವು ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಅದನ್ನು ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಕೊಡೋದಕ್ಕೆ ನೀವು ಪೀರಿಯಡ್ಸ್ ಆದಾಗ ಈ ದಾಸವಾಳದ ಎಲೆಯನ್ನು ಚೆನ್ನಾಗಿ ಅಗಿದು ಆ ರಸವನ್ನು ಕುಡಿಯೋದ್ರಿಂದ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಮತ್ತು ಸೆಳೆತ ಅವಾಯ್ಡ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಆಗಲೇ ಹೇಳಿದಾಗೆ ದಾಸವಾಳದ ಎಲೆಯಲ್ಲಿ ತುಂಬ ಪ್ರಮಾಣದ ಪೋಷಕಾಂಶಗಳಿರುತ್ತೆ, ವಿಟಮಿನ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಇದಲ್ಲದೆ ಔಷಧಿ ಗುಣ ಕೂಡ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಚೆನ್ನಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮೊಡವೆ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಮೊಡವೆಯ ಮಾರ್ಕ್ಸ್ ಆಗಿರಬಹುದು, ಡಾರ್ಕ್ ಸರ್ಕಲ್ ಆಗಿರಬಹುದು, ಅಥವಾ ಮೌತ್ ಅರೌಂಡ್ ಬ್ಲ್ಯಾಕ್ ಆಗಿರಬಹುದು, ಈ ಥರ ಎಲ್ಲ ಪ್ರಾಬ್ಲಮ್ಗಳಿಗೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪ ಅಂತ ಹೇಳೋದಾದರೆ ಈ ದಾಸವಾಳದ ಎಲೆಯನ್ನು ಬಳಸೋದು ಉತ್ತಮ ಅಂತ ಹೇಳಬಹುದು. ಇದಲ್ಲದೆ ನಾವು ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಇನ್ನು ದಾಸವಾಳದ ಎಲೆಯಲ್ಲಿ ನೀರಿನಾಂಶ ಹೆಚ್ಚಾಗಿ ಇರೋದ್ರಿಂದ ದೇಹಕ್ಕೆ ನೀರಿನಾಂಶ ಕಂಪಲ್ಸರಿ ಬೇಕೇ ಬೇಕಲ್ವಾ. ಸೊ ನೀರಿನಾಂಶ ಹೆಚ್ಚಾಗಿ ಇರೋದ್ರಿಂದ ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ನೀರಿನಾಂಶವನ್ನು ಕಂಟ್ರೋಲ್ಗೆ ಇರೋದಕ್ಕೆ, ಅಂದರೆ ಒಂದು ಲೆವೆಲ್ಗೆ ನೀರಿನಾಂಶ ಬೇಕಾಗುತ್ತೆ. ಸೊ ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಆರೋಗ್ಯವನ್ನು ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಇನ್ನು ಉಷ್ಣತೆಯನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ಕೊಂಡಿರುವಂತಹ ಈ ಎಲೆಯನ್ನು ಬಳಸೋದ್ರಿಂದ, ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ದೇಹವನ್ನು ಚೆನ್ನಾಗಿ ಇಟ್ಕೋಬಹುದು. ಅದಲ್ಲದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಯಾಕೆಂತಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗಿದ್ದರೆ ಹಾರ್ಟ್ ಪ್ರಾಬ್ಲಮ್ ಆಗಬಹುದು ಅಥವಾ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇವೆರಡಿಂದ ದೂರ ಇರಬೇಕು ಅಥವಾ ಇದರಿಂದ ಪಾರಾಗಬೇಕು ಅಂತ ಹೇಳೋದಾದರೆ ಪ್ರತಿನಿತ್ಯ ದಾಸವಾಳದ ಎಲೆಯನ್ನು ಬಳಸೋದು ಉತ್ತಮ ಅಂತ ಹೇಳಬಹುದು. ಇನ್ನು ನಾವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡದೆ ನಮ್ಮ ಕೂದಲಿಗೆ, ಯಾಕೆಂತಂದರೆ ಧೂಳಿನಲ್ಲಿ ಜಾಸ್ತಿ ಓಡಾಡಿ ಟ್ರಾಫಿಕ್ಕು, ಧೂಳು ಹೆಚ್ಚಾಗಿರುತ್ತೆ. ಸೊ ಆಚೆ ಹೆಚ್ಚಾಗಿ ಫ್ರೀ ಹೇರ್ ಬಿಟ್ಟರೆ ಕೂದಲು ಹೇರ್ ಫಾಲ್ ಆಗೋ ಪ್ರಾಬ್ಲಮ್ ಆಗಿರ್ಬೋದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು, ಸ್ಪ್ಲಿಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂತಂದರೆ ಈ ದಾಸವಾಳದ ಎಲೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಸ್ನಾನ ಮಾಡಿ ಶಾಂಪೂ ಮಾಡಿದ ನಂತರ ಕಂಡೀಷನರ್ ಆಗಿ ಲೈಟಾಗಿ ಯೂಸ್ ಮಾಡೋದ್ರಿಂದ ಕೂದಲು ಶೈನಿಯಾಗಿ ಕಾಣಿಸುತ್ತೆ, ಮತ್ತು ಡ್ಯಾಂಡ್ರಫನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಇನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಣ್ಣ ಪುಟ್ಟ ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಕೆಮ್ಮು, ನೆಗಡಿ, ಜ್ವರ.
ಓಕೆನಾ. ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಸೋಂಕಿಂದ ದೂರ ಇರಬೇಕು ಅಂತ ಹೇಳೋದಾದರೆ ಪ್ರತಿನಿತ್ಯ ಒಂದು ಲೋಟದಷ್ಟು, ಒಂದು ಕಪ್ನಷ್ಟು ಅಥವಾ ಲೋಟದಷ್ಟು ಈ ದಾಸವಾಳದ ಎಲೆಯನ್ನು ಬಳಸ್ಕೊಂಡು ಟೀಯನ್ನು ತಯಾರು ಮಾಡಿಕೊಂಡು ಅದನ್ನು ಕುಡಿಯೋದ್ರಿಂದ ಈ ಕೆಮ್ಮು ನೆಗಡಿ ಜ್ವರದಿಂದ ದೂರ ಇರಬಹುದು. ಇದಲ್ಲದೆ ನಾವು ಪ್ರತಿನಿತ್ಯ ಈ ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ, ನಮಗೆ ಸ್ಟ್ರೆಂತನ್ನು ನೀಡುತ್ತೆ, ಮತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿರೋದಕ್ಕೆ ಮತ್ತು ಆ್ಯಕ್ಟಿವ್ ಆಗಿರೋದಕ್ಕೆ ದಿನಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ಇನ್ನು ಪ್ರತಿನಿತ್ಯ ದಾಸವಾಳದ ಎಲೆಯನ್ನು ತಿನ್ನೋದ್ರಿಂದ ಇನ್ನಷ್ಟು ಉಪಯೋಗ ಏನು ಅಂತ ಹೇಳೋದಾದರೆ, ಕೆಲವೊಬ್ಬರಿಗೆ ಪೀರಿಯಡ್ಸ್ ಆದಾಗ ಹಾರ್ಟ್ ಫ್ಲ್ಯಾಶ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ಅಂತಂದರೆ ಆ ಥರ ಸಮಯದಲ್ಲಿ ಒಂಥರ ಶೆಕೆ ಆಗೋದಾಗಿರಬಹುದು, ಮೈ ಬೆವರೋದಾಗಿರಬಹುದು, ತುಂಬ ಹಿಂಸೆ ಅನಿಸುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಪ್ರತಿನಿತ್ಯ ದಾಸವಾಳ, ಬಿಳಿ ಅಥವಾ ಕೆಂಪು ದಾಸವಾಳವನ್ನು ತಿನ್ನೋದಾಗಿರಬಹುದು ಅಥವಾ ಅದರಿಂದ ಟೀ ಅಥವಾ ಕಾಫಿಯನ್ನು ಮಾಡಿಕೊಂಡು ಕುಡಿದ್ರೆ ಆ ಥರ ಪ್ರಾಬ್ಲಮಿಂದ ನಿವಾರಣೆಯನ್ನು ಬೇಗ ಕಾಣ್ಬೋದು. ಇನ್ನು ವಯಸ್ಸಾಗ್ತಾ ಆಗ್ತಾ ನಮ್ಮ ಮುಖ ಸುಕ್ಕುಗಟ್ಟೋದಾಗಿರಬಹುದು, ಡಲ್ ಆಗೋದಾಗಿರಬಹುದು, ಈ ಥರ ಸಮಸ್ಯೆಗಳು ಕಾಣಿಸುತ್ತೆ. ಯಾರಿಗೆ ತಾನೇ ಇಷ್ಟ ಆಗುತ್ತೆ ಬೇಗ ವಯಸ್ಸಾಗ್ಬಿಟ್ರೆ. ಸೊ ನಮ್ಮ ಮುಖವನ್ನು ಅಥವಾ ನಾವು ಅಟ್ರಾಕ್ಟಿವ್ ಆಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಯಾವಾಗಲೂ ಯಂಗ್ ಆಗಿರಬೇಕು ಅಂತಂದರೆ ಪ್ರತಿನಿತ್ಯ ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ಚಿರ ಯೌವನವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತಲೇ ಹೇಳಬಹುದು. ಇನ್ನು ಪ್ರತಿನಿತ್ಯ ದಾಸವಾಳದ ಎಲೆಯನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಏನು ಉಪಯೋಗ ಅಥವಾ ದಾಸವಾಳ ಹೂವನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಏನು ಉಪಯೋಗ ಅಂತ ಹೇಳೋದಾದರೆ, ಕೆಲವೊಬ್ಬರಿಗೆ ಹೆಚ್ಚಾಗಿ ಮುಖದಲ್ಲಿ ಪಿಂಪಲ್ಗಳು ಕಾಣಿಸ್ಕೊಳ್ಳುತ್ತೆ. ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು, ಕ್ರೀಮ್ಸ್ ಆಯಿಂಟ್ಮೆಂಟ್ಸ್ ಹಚ್ಚಿದ್ರೂ ಹೋಗೋದೇ ಇಲ್ಲ. ಅವರಿಗೆ ನ್ಯಾಚುರಲ್ ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಪ್ಪ ಅಂತ ಹೇಳೋದಾದರೆ ಆದಷ್ಟು ನ್ಯಾಚುರಲ್ ಆಗಿ ಇರೋದಕ್ಕೆ ಟ್ರೈ ಮಾಡಬೇಕು. ಸೊ ಮೊಡವೆನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ ಪ್ರತಿನಿತ್ಯ ಒಂದು ಸ್ವಲ್ಪ ದಾಸವಾಳದ ಹೂವನ್ನು ಜ್ಯೂಸ್ ಮಾಡಿ ಕುಡಿಬೇಕು ಅಥವಾ ದಾಸವಾಳದ ಎಲೆಯನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಮೊಡವೆ ಅವಾಯ್ಡ್ ಆಗುತ್ತೆ ಮತ್ತು ಎಕ್ಸಸ್ ಆಫ್ ಹೀಟ್, ಉಷ್ಣತೆಯನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ಇನ್ನು ಪ್ರತಿನಿತ್ಯ ದಾಸವಾಳದ ಎಲೆಯನ್ನು ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ವೀಕ್ನೆಸ್ ಆಗಬಹುದು, ಡಿಪ್ರೆಷನ್ ಆಗಿರಬಹುದು. ಡಿಪ್ರೆಷನಿಂದನೇ ಹಲವಾರು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದು. ಮೈಂಡ್ ಒಂದಕ್ಕೆ ನಾವು ಸ್ವಲ್ಪ ಹೊತ್ತು ಮ್ಯೂಟ್ ಅಥವಾ ಸೈಲೆಂಟ್ ಆಗಿ ಇದ್ಬಿಟ್ರೆ ನಮ್ಮ ದೇಹದ ಭಾಗಗಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಯಾಕೆಂತಂದರೆ ಯೋಚನೆ ಮಾಡ್ತಾ ಮಾಡ್ತಾ ಬರೀ ಬ್ರೈನ್ಗಷ್ಟೇ ಪ್ರಾಬ್ಲಮ್ ಆಗೋದಿಲ್ಲ, ಹಾರ್ಟ್ಗಾಗುತ್ತೆ, ಲಿವರಿಗಾಗುತ್ತೆ, ಕಿಡ್ನಿಗಾಗುತ್ತೆ, ಎಲ್ಲಿಂದ ಎಲ್ಲೆಲ್ಲಿಗೋ ಕನೆಕ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ, ಮೈಂಡ್ ಯಾವಾಗಲೂ ಫ್ರೆಶ್ ಆಗಿರೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ ದಾಸವಾಳದ ಎಲೆಯನ್ನು ಬಳಸೋದು ಉತ್ತಮ ಅಂತ ಹೇಳಬಹುದು. ಸ್ಕಿನ್ನ ಕೇರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಅಂಶಗಳನ್ನು ಈ ದಾಸವಾಳದ ಎಲೆಗಳು ಅಡಗಿಸ್ಕೊಂಡು ಇಟ್ಕೊಂಡಿರೋದ್ರಿಂದ, ಫಾರ್ ಎಕ್ಸಾಂಪಲ್ ಡ್ರೈ ಸ್ಕಿನ್ ಹೆಚ್ಚಾಗಿ ಚಳಿಗಾಲದಲ್ಲಾಗಿರಬಹುದು. ಕೆಲವೊಬ್ಬರಿಗೆ ಡ್ರೈ ಸ್ಕಿನ್ ಹುಡ್ತಾನೆ ಇರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ನೀರಿನಾಂಶ ಹೆಚ್ಚಾಗಿ ಬೇಕಾಗಿರುತ್ತೆ ದೇಹಕ್ಕೆ. ಸೊ ಪ್ರತಿನಿತ್ಯ ದಾಸವಾಳದ ಎಲೆ ಅಥವಾ ಹೂವನ್ನು ಯೂಸ್ ಮಾಡಿಕೊಂಡು ಒಂದು ಜ್ಯೂಸ್ ಅಥವಾ ಟೀಯನ್ನು ರೆಡಿ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಮತ್ತು ಡ್ರೈ ಸ್ಕಿನ್ನಿಂದ ಮುಕ್ತಿಯನ್ನು ಪಡಿಬಹುದು. ಇನ್ನು ಕೆಲವೊಬ್ಬರಿಗೆ ಹೆಚ್ಚಾಗಿ ಹೊಟ್ಟೆ ಹಸಿವು ಕಾಣಿಸ್ಕೊಳ್ಳೋದಿಲ್ಲ. ಸೊ ಅವರು ಊಟ ಕಮ್ಮಿ ಮಾಡೋದ್ರಿಂದ ನಿಶಕ್ತಿ ಫೀಲ್ ಆಗುತ್ತೆ ಮತ್ತು ಸುಸ್ತಾಗೋದಾಗಿರಬಹುದು, ವಾಮಿಟಿಂಗ್, ಈ ಥರ ಸಮಸ್ಯೆಗಳು ಎದುರಾಗುತ್ತೆ. ಹೆಚ್ಚಾಗಿ ಹಸುವನ್ನು ಇನ್ಕ್ರೀಸ್ ಮಾಡ್ಕೋಬೇಕಂತಂದರೆ ಪ್ರತಿನಿತ್ಯ ದಾಸವಾಳದ ಹೂ ಅಥವಾ ಎಲೆಯನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಹಸುವನ್ನು ಇನ್ಕ್ರೀಸ್ ಮಾಡುತ್ತೆ. ಊಟ ಹೆಚ್ಚಾಗಿ ತಿಂದಷ್ಟು ಅವರು ವೆಯ್ಟ್ ಗೇನ್ ಮಾಡೋದಾಗಿರ್ಬಹುದು ಅಥವಾ ಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತಲೇ ಹೇಳ್ಬಹುದು. ಇನ್ನು ಹೇರ್ ಫಾಲ್ ಆಗುವಂತಹ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಜಾಸ್ತಿ ಯೋಚನೆ ಮಾಡಿದ್ರು ಕೂಡ ಸಿಕ್ಕಾಬಟ್ಟೆ ಹೇರ್ ಫಾಲ್ ಆಗುತ್ತೆ. ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಜಾಸ್ತಿ ರಿಸ್ಕ್ ಏನಿಲ್ಲ. ಮನೆ ಮದ್ದಾಗಿರುವಂಥ ಈ ದಾಸವಾಳವನ್ನು ನೀವು ಯಾವ ರೀತಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರೋ ಅದಕ್ಕೆ ಒಂದು ದಾಸವಾಳವನ್ನು ಹಾಕಿ ಚೆನ್ನಾಗಿ ಹುನಿ ಹಾಕಬೇಕು. ಆ ಎಣ್ಣೆಯನ್ನು ಎಷ್ಟು ದಿನನಾದ್ರೂ ಇಡಬಹುದು. ಆ ಎಣ್ಣೆಯನ್ನು ಇಟ್ಟು ಚೆನ್ನಾಗಿ ತಲೆಗೆ ಹಾಕಿ ಮಸಾಜ್ ಮಾಡೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನೀವೇನಾದರೂ ತುಂಬ ದಪ್ಪ ಇದ್ದೀರಾ, ಬೇಗ ಸಣ್ಣ ಆಗಬೇಕಾ, ಫ್ಯಾಟನ್ನು ಕಮ್ಮಿ ಮಾಡಬೇಕಾ, ಫ್ಯಾಟ್ ಬರ್ನ್ ಮಾಡಬೇಕಾ, ಪ್ರತಿನಿತ್ಯ 2 ದಾಸವಾಳದ ಹೂವನ್ನು ತಿನ್ನಿ. ಬಿಳಿದಾದರೂ ಆಗಿರ್ಬೋದು ಅಥವಾ ಕೆಂಪುದಾದರೂ ಆಗಿರ್ಬೋದು, ಯಾವುದಾದ್ರೂ ದಾಸವಾಳ ಆಗಿರ್ಬೋದು. ಪ್ರತಿನಿತ್ಯ ಒಂದೊಂದು ದಾಸವಾಳವನ್ನು ತಿನ್ನೋದ್ರಿಂದ ಅತಿ ವೇಗವಾಗಿ ನೀವು ವೆಯ್ಟ್ ಲಾಸ್ ಮಾಡಬಹುದು. ಕೆಲವೊಬ್ಬರಿಗೆ ಯಾವಾಗಲೂ ಬಾಡಿ ಹೀಟ್ ಆಗಿರುತ್ತೆ, ಉಷ್ಣತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಆ ಉಷ್ಣತೆಯನ್ನು ಕಂಟ್ರೋಲ್ಡ್ಗೆ ಇಡೋದಕ್ಕೆ ಪ್ರತಿನಿತ್ಯ ದಾಸವಾಳದ ಎಲೆಯ ಜ್ಯೂಸ್ ಅಥವಾ ದಾಸವಾಳದ ಹೂವನ್ನು ತಿನ್ನೋದ್ರಿಂದ ಕಂಟ್ರೋಲ್ಡಲ್ಲಿ ಇರಬಹುದು. ಇನ್ನು ಪ್ರತಿನಿತ್ಯ ಈ ದಾಸವಾಳದ ಹೂವನ್ನು ತಿನ್ನೋದ್ರಿಂದ ಅಥವಾ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ಕೂದಲಿನ ಸೌಂದರ್ಯವನ್ನು, ಆರೋಗ್ಯವನ್ನು ಇನ್ಕ್ರೀಸ್ ಮಾಡ್ಕೋಬಹುದು. ಆದಷ್ಟು ನ್ಯಾಚುರಲ್ ಆಗಿರುವಂತಹ ಈ ದಾಸವಾಳದ ಎಲೆ ಅಥವಾ ಹೂವನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಕೆಮಿಕಲ್ ಇರೋದಿಲ್ಲ ಮತ್ತು ನಮ್ಮ ಆರೋಗ್ಯವನ್ನು ಚೆನ್ನಾಗಿಡುತ್ತೆ. ಕೂದಲನ್ನು ಉದ್ದವಾಗಿ ಬೆಳೆಸೋದಕ್ಕೆ ಅಥವಾ ಶೈನಿಯಾಗಿ ಮತ್ತು ಯಾವುದೇ ರೀತಿಯ ಡ್ಯಾಂಡ್ರಫ್ ಪ್ರಾಬ್ಲಮ್ ಇಲ್ಲದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಇದಲ್ಲದೆ ದೊಡ್ಡ ಕ್ಯಾನ್ಸರನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಪುಟ್ಟ ದಾಸವಾಳಕ್ಕಿರುತ್ತೆ.
ಪ್ರತಿನಿತ್ಯ ಯಾವುದೇ ಪ್ರಾಬ್ಲಮ್ ಇರಲಿ ಒಂದೊಂದು ದಾಸವಾಳವನ್ನು ತಿನ್ನೋದ್ರಿಂದ ಚಿಕ್ಕ ಮಕ್ಕಳಿಗೆ ಇಷ್ಟ. ದಾಸವಾಳದ ಹಿಂದೆ ಜೇನುತುಪ್ಪ ಇರುತ್ತೆ ಅಂತ ತಿಂತಾರೆ. ಸೊ ನಾನು ಕೂಡ ತಿಂದಿದ್ದೀನಿ, ನನಗೆ ತುಂಬ ಇಷ್ಟ. ಸೊ ನೀವು ಕೂಡ ಪ್ರತಿನಿತ್ಯ ಒಂದೊಂದು ದಾಸವಾಳವನ್ನು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಅದರಲ್ಲಿ ಇರುವಂತಹ ಜೇನನ್ನು ಕುಡಿಯೋದ್ರಿಂದ ತುಂಬ ಸ್ವೀಟ್ ಆಗಿರುತ್ತೆ. ಟ್ರೈ ಇಟ್ ಒನ್ಸ್, ಓಕೆನಾ? ನಮ್ಮ ಆರೋಗ್ಯವನ್ನು ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ಪ್ರತಿನಿತ್ಯ ಒಂದೊಂದು ದಾಸವಾಳವನ್ನು ತಿನ್ನೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಆಗಿರಬಹುದು, ಕ್ಯಾನ್ಸರ್ ಆಗಿರಬಹುದು, ಕೂದಲು ಉದುರೋದಾಗಿರಬಹುದು, ಮತ್ತು ನಮ್ಮ ಸೌಂದರ್ಯವನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಮೇಯ್ನಾಗಿ ಕೇಳೋದೇ ಅದಲ್ವಾ, ಸೌಂದರ್ಯವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇರುವಂತಹ ದಾಸವಾಳವನ್ನು ತಿಂದೇ ಇದ್ದರೆ ನಮ್ಮ ಆರೋಗ್ಯಕ್ಕೆ ನಾವೇ ಮೋಸ ಮಾಡ್ಕೊಂಡಾಗುತ್ತೆ. ಸೊ ಪ್ರತಿನಿತ್ಯ ಒಂದೊಂದು ದಾಸವಾಳವನ್ನು ತಿಂದು ಆರೋಗ್ಯವಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮತ್ತು ಇದರಿಂದ ಉಪಯೋಗ ಆಗುತ್ತೆ ಅನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ದಾಸವಾಳದ ಎಲೆಯಿಂದ ಆಗುವಂತಹ ಆರೋಗ್ಯಕರ ಅಂಶಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋ